ಹಾಯ್ ಸ್ನೇಹಿತರೆ, ಹಾಯ್ ಹಲೋ, ನಾನು ನಿಮ್ಮ ಮೈಪಾಲ್ ರೆಡ್ಡಿ, ಮನೋವಿಜ್ಞಾನದ ಉಪನ್ಯಾಸಕರು, ಧಾರವಾಡ. ಇವತ್ತಿನ ತರಗತಿ ಒಳಗೆ ನಾವು ಕಲಿಕೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಚರ್ಚೆ ಮಾಡ್ತೀವಿ. ಟಿಇಟಿ, ಸಿಇಟಿ, HSTR, GPSTRಗೆ ಸಂಬಂಧಿಸಿದಂಥ ಎಲ್ಲ ಪ್ರಶ್ನೆಗಳು ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ. ಸೈಕಾಲಜಿಗೆ ಸಂಬಂಧಪಟ್ಟಂತ ಕಲಿಕೆ ಅನ್ನುವಂಥ ಚಾಪ್ಟರ್ ಬಹಳ ಮುಖ್ಯವಾಗಿದೆ. ಇದರಲ್ಲಿ ಏನೇನು ಅನ್ನೋದು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಹಿಂದಿನ ತರಗತಿಯಲ್ಲಿ ಕಲಿಕೆಯ ವ್ಯಾಖ್ಯಾನಗಳು, ಕಲಿಕೆ ಲಕ್ಷಣಗಳು, ಕಲಿಕೆ ವಿಧಗಳು ನೋಡಿದ್ವಿ. ಇವತ್ತು ಕಲಿಕೆಯ ವಿಧಾನಗಳು 4 ವಿಧಾನಗಳಿದ್ದಾವೆ. ನೀವು ಟಿಇಟಿ, ಸಿಇಟಿ, HSTR, GPSTRಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇದ್ದಾವೆ. ಇವುಗಳನ್ನು ಥಿಯರಿ ಓದ್ಕೊಳ್ಳೋಣ. ಆ ನಂತರ ಪ್ರಾಕ್ಟಿಕಲ್ ಆಗಿ ಅಪ್ಡೇಟ್ ಕ್ವಶನ್ ಏನು ಕೇಳ್ತಾರೆ ಅನ್ನೋದು ನಾವು ಇವತ್ತು ಚರ್ಚೆ ಮಾಡೋಣ. ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಕ್ವಶನ್ ಇನ್ ಸೈಕಾಲಜಿ. ಸೈಕಾಲಜಿಯಲ್ಲಿ ಅಪ್ಡೇಟ್ ಕ್ವಶನ್ಗಳನ್ನು ಹೆಂಗೆ ಬಿಡಿಸ್ಬೇಕು ಅನ್ನೋದು ನಾವು ತಿಳ್ಕೊಂಡ್ರೆ ನಾವು ಯಾರಾದರೂ ಹೊಸ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅವರೆಲ್ಲ ನಮ್ಮ ಜ್ಞಾನಕಾಶಿ ಅನ್ನುವಂಥ ಯೂಟ್ಯೂಬ್ ಚಾನಲ್ ಡೌನ್ಲೋಡ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಬೆಲ್ ಬಟನ್ ಸಬ್ಸ್ಕ್ರೈಬ್ ಆಗಿ ಪುಣ್ಯದ ಕೆಲಸ ಭಾಳಷ್ಟು ಜನಕ್ಕೆ ವಿಡಿಯೋವನ್ನು ಕಳಿಸ್ರಿ. ಅದೇ ದೊಡ್ಡದಾದ ಪುಣ್ಯ. ಶೇರ್ ಮಾಡಿ, ಇದೇ ನನ್ನ ರಿಕ್ವೆಸ್ಟ್. ಬನ್ನಿ ಕಥೆಯಾಗಿ ಸ್ಟಾರ್ಟ್ ಮಾಡೋಣ. ಕಲಿಕೆಯ ವಿಧಾನಗಳು ಅನ್ನೋದು ನೋಡಿ. ಕಲಿಕೆ ವಿಧಾನಗಳು ಎಷ್ಟಿದಾವ? 4 ಕಲಿಕೆ ವಿಧಾನಗಳಿದಾವ. ಒಂದೇದು ಪ್ರಯತ್ನ ಪ್ರಮಾಣ ಕಲಿಕೆ ವಿಧಾನ. ಫಸ್ಟ್ ಒನ್ ಪ್ರಯತ್ನ ಪ್ರಮಾಣ ಕಲಿಕೆ ವಿಧಾನದಲ್ಲಿ ಒಂದು ತಪ್ಪನ್ನು ಮಾಡಿ ತಿದ್ದಿಕೊಂಡು ಕಲಿಯುವ ಕಲಿಕೆಯನ್ನ ಪ್ರಯತ್ನ ಪ್ರಮಾಣ ಕಲಿಕೆ ಅಂತ ಕರೀತೀವಿ. ಪ್ರಯತ್ನ ಪ್ರಮಾಣ ಕಲಿಕೆ ಅಂದರೆ ತಪ್ಪನ್ನು ಮಾಡಿ ತಿದ್ದಿಕೊಂಡು ಕಲಿಯುವುದಕ್ಕೆ ಪ್ರಯತ್ನ ಪ್ರಮಾಣ ಕಲಿಕೆ. ತಪ್ಪು ಮಾಡಿದ್ರೆ ತಿದ್ದುವುದು ಇದು ಪ್ರಯತ್ನ ಪ್ರಮಾಣ ಕಲಿಕೆ. ಅಲ್ಲಿ ಮಗ್ಗಿಗಳಾಗಿರ್ಬೋದು, ಅಂಕಿಗಳಾಗಿರ್ಬೋದು, ಬಳ್ಳಿಗಳಾಗಿರ್ಬೋದು, ಇವುಗಳು ತಪ್ಪು ಮಾಡಿ ತಿದ್ದಿವಿ. ಎಷ್ಟು? 2 2 2 4 ಎಷ್ಟು ಸಲ 2 2 2 4 ಎಷ್ಟು ಸಲ ಬಂದಿವಿ? ಅಂತ ಶಬ್ದ ಎಷ್ಟು ಸಲ ಬರ್ತೀವಿ? ಅಂತ ಶಬ್ದ ಎಷ್ಟು ಸಲ ಬರ್ತೀವಿ? ಬಳ್ಳಿಗಳು, ಅಕ್ಷರಗಳು, ಆಲ್ಫಾಬೆಟ್ಗಳು ಅಷ್ಟು ಸಲ ತಪ್ಪು ಮಾಡಿವಿ, ತಿದ್ದಿಕೊಂಡಿವಿ. ತಪ್ಪು ಮಾಡಿಕೊಂಡಿವಿ, ತಿದ್ದಿವಿ. ತಪ್ಪು ಮಾಡಿ ತಿದ್ದುವುದು, ತಪ್ಪು ಮಾಡಿದವರನ್ನು ತಿದ್ದುವುದೇ ಪ್ರಯತ್ನ ಪ್ರಮಾಣ ಕಲಿಕೆ. ಒಬ್ಬ ವಿದ್ಯಾರ್ಥಿಯನ್ನು ತಪ್ಪು ಮಾಡಿದಾಗ ಅವನನ್ನು ತಿದ್ದಿ ಮತ್ತು ಸರಿದಾರಿ ಒಯ್ಯುವುದು ಯಾವ ಕಲಿಕೆ ವಿಧಾನದಲ್ಲಿ ಕಾಣುತ್ತಂದ್ರೆ ಪ್ರಯತ್ನ ಪ್ರಮಾಣ ಕಲಿಕೆ ವಿಧಾನದಲ್ಲಿ ಕಾಣುತ್ತೇವೆ. ಈ ತರದ ಪ್ರಶ್ನೆಗಳನ್ನು ಕೇಳಿದಾಗ ಜಾಗೃತರಾಗಿ ಎಚ್ಚೆತ್ತುಕೊಳ್ಳಿ. ಹಾಗಾದ್ರೆ PVC ಎಲ್ಲರೂ ಪಾಸ್ ಆಗಬೇಕು. ನೀವೆಲ್ಲ ನನ್ನ ಹಾನಿಗಳಿಂದ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಬೇಕು. ನೀವು ಮನಸ್ಸು ಕೊಟ್ಟು ಪಾಠ ಕೇಳಬೇಕು. ಯಾವಾಗ ನನ್ನ ವಿಡಿಯೋಗಳನ್ನು ಮನಸ್ಸು ಕೊಟ್ಟು ನೋಡ್ತೀರಿ, ಗ್ಯಾರಂಟಿ PVC ಪಾಸ್ ಆಗ್ತೀರಿ. ಸೈಕಾಲಜಿಯಲ್ಲಿ ಸಂಬಂಧಪಟ್ಟಂತ ವಿಷಯಗಳನ್ನು PVC ಮತ್ತು CETಗೆ ಸಂಬಂಧಪಟ್ಟ ವಿಷಯಗಳನ್ನು ನೋಡ್ರಿ, ಅನುಭವಿಸ್ರಿ. ಈಗ ತಪ್ಪು ಮಾಡಿ ತಿದ್ದಿಕೊಂಡು ಕಲಿಯುವುದು. ಒಂದು ತರಗತಿಯಲ್ಲಿ ಮಕ್ಕಳು ತಪ್ಪು ಮಾಡಿರ್ತಾರೆ. ಆದರೆ ಅವರಿಗೆ ತಿದ್ದಿ ಹೇಳುವುದು ಈ ಕಲಿಕೆಯ ವಿಧಾನ. ಯಾವ ಕಲಿಕೆ ವಿಧಾನ? ಒಂದನೇದು ಪ್ರಯತ್ನ ಪ್ರಮಾಣ ಕಲಿಕೆ. ಪ್ರಮಾದ ಕಲಿಕೆ, ಪ್ರಯತ್ನ ಪ್ರಮಾದ ಕಲಿಕೆ. ಎರಡನೇದು ವಾಸ್ತವಿಕತೆ ಕಲಿಕೆ, ನೈಜತೆ ಕಲಿಕೆ, ಪರಿಪೂರ್ಣ ಕಲಿಕೆ. ಇಲ್ಲಿ ನೋಡಿ, 4 ಯಾವುದಂತ ನಾವು ಗುರುತಿಸಿಕೊಳ್ಬೇಕು. ಒಂದು ತರಗತಿಯಲ್ಲಿ ಮಕ್ಕಳು ತಪ್ಪು ಮಾಡ್ಯಾರ. ನೀವೊಬ್ಬ ಶಿಕ್ಷಕನಾಗಿರುವಾಗ ಒಂದು ಮಗು ತಪ್ಪು ಮಾಡಿರುತ್ತದೆ. ತಪ್ಪು ಮಾಡಿದ ಮಗುವನ್ನು ನೀನು ಮಾಡಿರ್ತಾರೆ. ಆದರೆ ಅವರಿಗೆ ತಿದ್ದಿ ಹೇಳುತ್ತೀರಿ. ಯಾರು? ಟೀಚರ್ ತಿದ್ದಿ ಹೇಳುತ್ತೀರಿ. ತಿದ್ದಿ
ಬಗ್ಗೆಗಳನ್ನು ಕಲಿಯುವಾಗ ಬರೆಯುವಾಗ ಓದುವಾಗ ತಿದ್ದಿಕೊಂಡು ಕಲಿಯುವುದೇ ಪ್ರಯತ್ನ ಪ್ರಮಾದ ಕಲಿಕೆ. ಕಾರಣಬೇಕರವರ ಪ್ರಯತ್ನ ಪ್ರಮಾದ ಕಲಿಕೆ ನಾವು ಬರ್ತೇವೆ. ನೆಕ್ಸ್ಟ್ ಇನ್ನೊಂದು ವಿಧಾನ ಯಾವುದು ಅಂತ ನೋಡೋಣ ಬನ್ನಿ. ಎರಡನೇ ವಿಧಾನ ಒಳನೋಟ ಕಲಿಕೆ. ಎರಡನೇ ವಿಧಾನ ಒಳನೋಟ ಕಲಿಕೆ. ನೋಡಿ, ಒಳನೋಟ ಕಲಿಕೆ ಎರಡನೇ ವಿಧಾನ ಒಳನೋಟ ಕಲಿಕೆ. ಅರ್ಥ ಮಾಡಿಕೊಂಡು ಕಲಿಯುವ ಕಲಿಕೆಯನ್ನು ಅಲ್ಲಿ ತಪ್ಪು ಮಾಡುತ್ತಿದ್ದು ಇಲ್ಲಿ ಅರ್ಥ ಮಾಡಿ ಕಲಿಯುವುದು. ಅರ್ಥ ಮಾಡಿಕೊಂಡು ಕಲಿಕೆಯನ್ನು ಒಳನೋಟ ಕಲಿಕೆ ಅಂತ ಅರ್ಥ ಮಾಡಿಕೊಳ್ಳಬೇಕು, ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಅರ್ಥದ ಮೇಲೆ ತಿಳಿದುಕೊಂಡು ಕಲಿಯುವ ಕಲಿಕೆ ಒಳನೋಟ ಕಲಿಕೆ. ಅರ್ಥ ಮಾಡಿಕೊಂಡು ಕಲಿಯುವ ಕಲಿಕೆ ಒಳನೋಟ ಕಲಿಕೆ. ಅರ್ಥವ ಮಾಡಿಕೊಂಡು ಕಲಿಯುವುದು ಒಳನೋಟ ಕಲಿಕೆ. ತಪ್ಪನ್ನು ಮಾಡಿ ತಿದ್ದಿಕೊಂಡು ತಪ್ಪನ್ನು ಮಾಡಿದವರನ್ನು ತಿದ್ದಿಯ ಮೂಲಕ ಕಲಿಸುವ ಕಲಿಕೆ ಒಳನೋಟ ಕಲಿಕೆ. ಒಳನೋಟ ಕಲಿಕೆ. ಅರ್ಥ ಮಾಡಿಕೊಂಡು ಕಲಿಯುವುದು ಒಳನೋಟ ಕಲಿಕೆ. ತಪ್ಪನ್ನು ತಿದ್ದಿಕೊಂಡು ಕಲಿಯುವುದು ಪ್ರಯತ್ನ ಪ್ರಮಾದ ಕಲಿಕೆ. ಇಲ್ಲಿ ಒಳನೋಟ ಕಲಿಕೆಗೆ ಸಂಬಂಧಪಟ್ಟಂತೆ ಅರ್ಥ ಮಾಡಿಕೊಂಡು ಕಲಿಯುವುದು ಬಾಯ್ಪಾಠ ಆಗಬಾರ್ದು. ಮಕ್ಕಳಿಗೆ ಅವರು ಅರ್ಥ ಮಾಡಿ ನೀವು ಒಬ್ಬರು ಶಿಕ್ಷಕರಾಗ್ತೀರಿ. ನೀವು ಶಿಕ್ಷಕರ ಪ್ರತಿಯೊಂದು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್. ನಾನು ಕಾನ್ಸೆಪ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾ ಕಲಿಸ್ತೀನಿ. ಈ ವಿಷಯ ಜಾಸ್ತಿ ನೆನಪಿಡುತ್ತ ಮನುಷ್ಯನಲ್ಲಿ ಜಾಸ್ತಿ ನೆನಪಿಡಬೇಕಂದ್ರೆ ಅರ್ಥ ಮಾಡಿಕೊಂಡು ಕಲಿಬೇಕು. ಎಲ್ಲಿ ವಿಷಯವು ಅರ್ಥ ಮಾಡಿಕೊಂಡು ಕಲಿತೀವೋ ಅಲ್ಲಿ ಹೆಚ್ಚು ಕಲಿಕೆ ಆಗುತ್ತದೆ, ಹೆಚ್ಚು ಲರ್ನಿಂಗ್ ಆಗುತ್ತೆ. ಅರ್ಥ ಮಾಡಿಸ್ತಾ ಕಲಿಸಿದರೆ ಕಲಿಕೆಯು ಪರಿಣಾಮಕಾರಿಯಾಗಿದೆ. ಹಾಗಾಗಿ ಅರ್ಥ ಮಾಡಿಕೊಂಡು ಕಲಿಯೋದು. ಉದಾಹರಣೆಗಳಿಂದ ಅರ್ಥ ಮಾಡಿಕೊಂಡು ಚೆಸ್ ಕಾದಂಬರಿಗಳನ್ನು ಅರ್ಥ ಮಾಡಿಕೊಂಡು ಕಲಿಯೋದು. ಗಣಿತವನ್ನಾಗಿರ್ಬೋದು, ಚೆಸ್ ಆಗಿರ್ಬೋದು, ಕಾದಂಬರಿಗಳನ್ನಾಗಿರ್ಬೋದು, ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಕಲಿತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ ಅರ್ಥ ಮಾಡಿಕೊಂಡು ಕಲಿಯುವುದು ಬಹಳ ಮುಖ್ಯವಾಗಿರುವುದು. ನೋಡಿ, ಗಣಿತವನ್ನು ಅರ್ಥ ಮಾಡಿಕೊಳ್ಳಿ. ಇದು ಯಾವ ಚಿಹ್ನೆ, ಇದು ಯಾವ ಚಿಹ್ನೆ, ಇದು ಯಾವ ಚಿಹ್ನೆ, ಇದು ಯಾವ ಚಿಹ್ನೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಈಗ 2 8 2 ಇದು ಯಾವ ಚಿಹ್ನೆ, ಇದು ಅರ್ಥ ಮಾಡಿಕೊಳ್ಳಿ. 8 ಆಯ್ತು ಮೇಲೆ 3 2 4 2 8 4 8 3 8 2 3 ಪ್ಲಸ್ 2 5. ಈಗ ಅರ್ಥ ಮಾಡಿಕೊಂಡು ಒಂದು ಸಂಖ್ಯೆಗಳನ್ನು ಅರ್ಥ ಮಾಡಿಕೊಂಡು ಕಲಿಯುವುದು. ಅರ್ಥ ಮಾಡಿಕೊಂಡು ಕಲಿಯುವ ಕಲಿಕೆ ಒಳನೋಟ ಕಲಿಕೆ. ಅರ್ಥವ ಮಾಡಿಕೊಂಡು ಕಲಿತಾರೆ ಒಳನೋಟ ಕಲಿಕೆ. ತಪ್ಪವ ಮಾಡಿಕೊಂಡು ತಿದ್ದಿಯ ಕಲಿಸಿದರೆ ಪ್ರಯತ್ನ ಪ್ರಮಾದ ಕಲಿಕೆ. ಪ್ರಯತ್ನ ಪ್ರಮಾದ ಕಲಿಕೆ. ಅರ್ಥ ಮಾಡಿಕೊಂಡು ಕಲಿಯುವುದು. ನೀವು ಟಿಟಿ ಪಾಸ್ ಆಗಬೇಕಾದ್ರೆ ನಾವು ಪುಸ್ತಕ ಓದ್ತೀವಿ. ಯಾವುದೇ ಒಂದು ಕಂಟೆಂಟ್ ಅನ್ನು ಅರ್ಥ ಮಾಡಿಕೊಳ್ಳೋದು. ನೀವು ಸಿಟಿ ಹೋಗ್ತಿದ್ರೆ ಸ್ಪರ್ಧೆ ನಿಂತರೆ ನೀವು ಅಷ್ಟೊಂದು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಕೊಳ್ಳೋದು. ಎಲ್ಲಿ ಆ ಕಾನ್ಸೆಪ್ಟ್ ಅನ್ನು ಸರಿ ಅರ್ಥ ಮಾಡಿಕೊಳ್ಳಿ ಅಲ್ಲಿ ಕಲಿಕೆ ಹೆಚ್ಚಾಗುತ್ತದೆ. ಕಲಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೊಫೆಸರ್ ಬರುತ್ತದೆ. ಹಾಗಾಗಿ ಗಣಿತ ಆಗಿರ್ಬೋದು, ಚೆಸ್ ಆಗಿರ್ಬೋದು, ಕಾದಂಬರಿ ಆಗಿರ್ಬೋದು ನೀವು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಳ್ಳೋ ಗಣಿತ, ಚೆಸ್ ಅರ್ಥ ಮಾಡಿಕೊಳ್ಳಬೇಕು. ಚೆಸ್ ಆಡಲು ಅರ್ಥ ಮಾಡಿಕೊಳ್ಳೋ ಕಲಿಕೆ, ಮೆಮೊರಿ ಪವರ್ ಕಲಿಕೆ. ಅರ್ಥ ಮಾಡ್ತಾ ಕಲಿಯೋದು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ತೀವಿ ಅಂತ ನಾವು. ನೆಕ್ಸ್ಟ್ ಅರ್ಥ ಮಾಡಿಕೊಳ್ಳೋ ಕಲಿಕೆಗೆ ಇದು ಒಂದು ಶಾಲೆಯಲ್ಲಿ ಶಿಕ್ಷಕ ತನ್ನ ವಿಷಯವನ್ನು
ವಿಧಾನ. ಡ್ಯಾಶ್ ಕಲಿಕಾ ವಿಧಾನ. ಒಂದನೇದು ಪ್ರಯತ್ನ ಪ್ರಮಾದ ಕಲಿಕೆ. ಪ್ರಯತ್ನ ಪ್ರಮಾದ ಕಲಿಕೆ. ಎರಡನೇದು ಒಳನೋಟ ಕಲಿಕೆ. ಪ್ರಯತ್ನ ಪ್ರಮಾದ ಕಲಿಕೆ, ಒಳನೋಟ ಕಲಿಕೆ. ಅಂತರ್ಕ್ರಿಯೆ ಕಲಿಕೆ. ನಾಲ್ಕನೇದು ಮೇಲಿನ ಯಾವುದು ಅಲ್ಲ. ನೋಡು, ಒಂದು ತರಗತಿಯಲ್ಲಿ ಒಂದು ಶಾಲೆಯಲ್ಲಿ ಶಿಕ್ಷಕ ತನ್ನ ವಿಷಯವನ್ನು ಅರ್ಥ ಮಾಡಿಸ್ತಾ ಇದ್ದಾನೆ. ಅಂಡರ್ಸ್ಟ್ಯಾಂಡಿಂಗ್ ಲರ್ನಿಂಗ್. ದಿಸ್ ಕಾಲ್ಡ್ ಹೌ ಮೆನಿ ಲರ್ನಿಂಗ್ ಟೈಪ್ಸ್ ಅಂದ್ರೆ ಈ ಯಾವ ಮೆಥಡ್ಸಲ್ಲಿ ನಾವು ಪ್ರಯತ್ನ ಪ್ರಮಾಣ ಕಲಿತೀನೋ, ಒಳನೋಟ ಕಲಿತೀನೋ, ಅಂತರ್ಕ್ರಿಯೆ ಕಲಿತೀನೋ, ಬೇರೆ ಯಾವುದಲ್ಲ ಒಳನೋಟ ಕಲಿಕೆ. ದಿಸ್ ಆಪ್ಷನ್ಸ್ ರೈಟ್. ಒಳನೋಟ ಕಲಿಕೆಯನ್ನು ಅರ್ಥ ಮಾಡಿ ಕಲಿಸಬೇಕು. ಒಳನೋಟ ಕಲಿಕೆಯಲ್ಲಿ ಈ ಅಂಶಗಳು ಒಳಗೊಂಡಿದೆ. ಅರ್ಥ ಮಾಡಿ ಕಲಿಸುವ ಕಲಿಕೆ, ತಿದ್ದಿಕೊಡುವ ಕಲಿಕೆ, ಮತ್ತು ಅರ್ಥ ಮತ್ತು ತಿದ್ದಿ ಮಾಡುವ ಕಲಿಕೆ, ಮತ್ತು ಕಂಠಪಾಠ ಮಾಡುವ ಕಲಿಕೆ ಎಲ್ಲಿರುತ್ತದೆ? ಒಳನೋಟ ಕಲಿಕೆ ಇರುತ್ತದೆ. ಒಳನೋಟ ಕಲಿಕೆಯಲ್ಲಿ ನೋಡಿ, ಏನು ಪ್ರಶ್ನೆ ಕರ್ನ ಒಳನೋಟ ಕಲಿಕೆಯಲ್ಲಿ ಒಳನೋಟ ಕಲಿಕಾ ವಿಧಾನದಲ್ಲಿ ಈ ಹೇಳಿಕೆಯು ತಪ್ಪಾಗಿದೆ. ನೋಡಿ, ಒಳನೋಟ ಕಲಿಕೆಯಲ್ಲಿ ಈ ಹೇಳಿಕೆಯು ತಪ್ಪಾಗಿದೆ. ಒಂದನೇದು ಅರ್ಥ ಮಾಡಿಕೊಂಡು ಈ ಹೇಳಿಕೆಯು ಸರಿಯಾಗಿದೆ ಅಂತ ನಮ್ಗೆ ಕಾಣ. ನೋಡಿ, ಒಳನೋಟ ಕಲಿಕೆಯು ಈ ಕೆಳಗಿನ ಹೇಳಿಕೆಯಲ್ಲಿ ನೋಡಿ, ಒಳನೋಟ ಕಲಿಕೆಯಲ್ಲಿ ಕೆಳಗಿನ ಹೇಳಿಕೆಯು ಯಾವುದು ಸರಿಯಾಗಿದೆ? ಒಂದನೇದು ಅರ್ಥ ಮಾಡಿಕೊಂಡು ಕಲಿಯುವುದು. ಮಾಡಿಕೊಳ್ಳುತ್ತಾ ಕಲಿಕೆ. ಎರಡನೇದು ತಿದ್ದಿಕೊಂಡು ಕಲಿಕೆ. ಮೂರನೇದು ತಪ್ಪನ್ನು ತಿದ್ದಿ ಸರಿಪಡಿಸುವ ಕಲಿಕೆ. ಅರ್ಥ ಮತ್ತು ತಿದ್ದುವ ಕಲಿಕೆ. ನೋಡಿ, ಪ್ರಶ್ನೆ ಹೇಗಿದೆ ಇದನ್ನ ಅಪ್ಲೋಡ್ ನೀವು ಗಮನ ಇರಬೇಕು ಅಂತ ನಾ ಮಾಡಿ. ನೋಡಿ, ಒಳನೋಟ ಕಲಿಕೆಯು ಈ ಬೆಳಗಿನ ಹೇಳಿಕೆಯನ್ನು ಯಾವುದು ಸರಿಯಾಗಿದೆ? ಒಳನೋಟ ಕಲಿಕೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯು ಯಾವುದು ಸರಿಯಾಗಿದೆ ಅಂತ ಅರ್ಥ ಮಾಡಿಕೊಂಡು ಕಲಿಕೆಯೋ ಮತ್ತು ತಿದ್ದಿಕೊಂಡು ಕಲಿಕೆಯೋ, ತಪ್ಪನ್ನು ತಿದ್ದಿಕೊಂಡು ಸರಿಪಡಿಸ್ತೀವೋ, ಅರ್ಥ
ಇವೆಲ್ಲ ಗೆಲುವು. ನಾವು ಪ್ರಶ್ನೆ ಹೇಳ್ತಿದ್ದ ಶಿಕ್ಷಕನು ತೋರುವಂತ ಒಂದು ಅನುಕಂಪ ಪ್ರೀತಿ ನೋಡಿ ಕಲಿತಂತ ಮಗು ಡ್ಯಾನ್ಸ್ ಕಲಿಯುವ ವಿಧಾನವಾಗಿದೆ. ಯಾವ ಕಲಿಯುವ ವಿಧಾನವಾಗಿದೆ? ಅನುಕರಣ ಕಲಿಕೆಯ ವಿಧಾನವಾಗಿದೆ. ಈಗ ಶಿಕ್ಷಕ ತಾನು ನೋಡುವಂತ ಪ್ರತಿಯೊಂದು ಕ್ಷೇತ್ರದಲ್ಲಿ ತಾನು ಮಾಡುವಂತ ಪ್ರತಿಯೊಂದು ಕ್ಷೇತ್ರದ ವಿಷಯಗಳನ್ನ ಅವಲೋಕನ ಮಾಡುತ್ತದೆ. ಈ ರೀತಿಯಾಗಿ ಶಿಕ್ಷಕ ಪ್ರತಿಯೊಂದನ್ನು ಅವಲೋಕನ ಮಾಡ್ತಾನೆ. ಅದನ್ನ ನಾವು ಅನುಕರಣ ಪ್ರತಿಯೊಂದು ಅವಲೋಕನ ಮಾಡ್ಕೊಂಡು ಶಿಕ್ಷಕ ನಾಳೆ ನೀವು ಟೀಚರ್ ಆದ್ಮೇಲೆ ಬರೀ ಹೆಣ್ಣು ನೋಡ್ರಿ ಹೆಣ್ಣು ನೋಡಿ ನಾವು ನಿಮಗೆ ಪಾಠ ಮಾಡ್ತಿದ್ರಿ. ನಾವು ಎಲ್ಲಿ ನೋಡ್ಬಾರ್ದು ಮಕ್ಕಳನ್ನ ನೋಡ್ರಿ. ಕೆಲವರಿಗೆ ತಿಂಕೊಂಡು ನೋಡಿ ಮಾಡ್ತಾರೆ. ಹಂಗಲ್ಲ, ಪ್ರತಿಯೊಂದು ನಾವು ಮಾಡಬೇಕು. ಹಾಗಾಗಿ ಶಿಕ್ಷಕ ತನ್ನ ತರಗತಿಯಲ್ಲಿ ಮಕ್ಕಳ ಎದುರಿಗೆ ನಿಲ್ಲುವಾಗ ಬಹಳ ಜಾಗೃತಿಯಾಗಿ ನಿಲ್ಲಬೇಕು. ಯಾಕೆ ನಿಲ್ಲಬೇಕಂದ್ರೆ ಅನುಕರಿಸ್ತವ ನೋಡಿ ಕಲಿಬೇಕಂತಕ್ಕಂಥದ್ದು ನಮ್ಮದು. ಶಿಕ್ಷಕ ತಾನು ಅನುಕರಣ ಅನುಕಂಪ. ಅಯ್ಯೋ ಪಾಪ ಇವತ್ತು ಊಟ ಬಿಟ್ಟು ಬಂದಿಯಾ ನನ್ನ ವ್ಯಕ್ತಿನ ನಾಳೆ ಅದನ್ನ ನೋಡಿ ಉತ್ತರ ಏನ್ ಮಾಡ್ತಾರೆ ಅಲ್ಲವೇ? ಆ ಸರ್ ಜೊತೆಗೆ ಕರ್ಕೊಂಡು ಉಳಿಸಿದ್ರು. ನಾವೇ ಗೆಳೆಯ ಉಳಿಸ್ಬಾರ್ದು. ಗೆಳೆಯ ಬಿಟ್ಟು ಉಳಿಸ್ತೀವಲ್ಲ ತಪ್ಪಲ್ವ ಅಂತ ಅದು ನೋಡಿ ಕಲಿತವ. ಇದು ಅಂತಃಕರಣ ಕಲಿಕೆ ಅಂತ ಕರಿತೀವಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ತಾಯಿ ನೋಡಿ ಮಗು ಕಲಿಯೋದು, ಶಿಕ್ಷಕ ನೋಡಿ ಶಿಕ್ಷಕ ಕಲಿಯೋದು, ಪ್ರಾಜೆಕ್ಟ್ ನೋಡಿ ಪ್ರತಿಭಟನೆ ಕಲಿಯೋದು ಎಲ್ಲವನ್ನು ಕಲಿಕೆ ಆಗ್ತದೆ ಅಂತಕ್ಕಂಥದ್ದು ಕಾರಣ. ನೆಕ್ಸ್ಟ್ ಲಾಸ್ಟ್ನೇದು ಪರಿವರ್ತನಾ ರೀತಿಯ ಕಲಿಕೆ. ನೋಡಿ ಪರಿವರ್ತನಾ ರೀತಿಯ ಕಲಿಕೆ ಕಲಿಕೆಯನ್ನು ಸನ್ನಿವೇಶಕ್ಕೆ ಅನುಗುಣವಾಗಿ ಪರಿವರ್ತಿಸಿಕೊಂಡು ಕಲಿಯುವುದನ್ನ ಪರಿವರ್ತನಾ ಕಲಿಕೆ. ಸನ್ನಿವೇಶಕ್ಕೆ ಅನುಗುಣವಾಗಿ ಕಲಿಯುತ್ತದೆ ಪರಿವರ್ತನಾ ಕಲಿಕೆ. ಸನ್ನಿವೇಶದಿಂದ ಕಲಿತಂತ ಸನ್ನಿವೇಶಕ್ಕೆ ಅನುಗುಣವಾಗಿ ಸನ್ನಿವೇಶ ಬೈಕ್ ಹೊಡೆದಿರ್ತೀವಿ, ಬೈಕು ಅದು ಕೂಡ ಬ್ಯಾಲೆನ್ಸ್. ಸ್ಕೂಟರ್ ಹೊಡಿತೀವಿ ಅದು ಕೂಡ ಬ್ಯಾಲೆನ್ಸ್. ಸೈಕಲ್ ಹೊಡಿತೀವಿ ಅದು ಕೂಡ ಬ್ಯಾಲೆನ್ಸ್. ಸನ್ನಿವೇಶವನ್ನು ನೋಡಿ ಸನ್ನಿವೇಶಕ್ಕೆ ಅನುಗುಣವಾಗಿ ಪರಿವರ್ತಿಸಿಕೊಂಡು ಕಲಿಯುವುದನ್ನ ನಾವು ಏನಂತೀವಿ? ಪರಿವರ್ತನಾ ಕಲಿಕೆ. ಸೈಕಲ್ ಕಲಿಯುವಾಗಿರ್ಬೋದು, ಬೈಕು, ಕಾರು, ಬಸ್ಗಳು. ಈಗ ಬಸ್ ಕಲಿತಾ ಇದ್ದೀವಿ, ಲಾರಿ ಕಲಿತಾ ಇದ್ದೀವಿ. ಇವೆಲ್ಲ ಕಲಿಕೆಯಲ್ಲಿ ಎಂತ ಸನ್ನಿವೇಶವನ್ನ ಸನ್ನಿವೇಶದಿಂದ ನಾವು ಕಲಿತಾ ಇದ್ವಿ. ಆ ಸನ್ನಿವೇಶಕ್ಕೆ ಅನುಗುಣವಾಗಿ ಕಲಿಯುವಂತ ಕಲಿಕೆಗೆ ಪರಿವರ್ತನಾ ಕಲಿಕೆ. ಕಲಿಕೆಯನ್ನು ಸನ್ನಿವೇಶಕ್ಕೆ ಅನುಗುಣವಾಗಿ ಪರಿವರ್ತಿಸುವುದು. ಸನ್ನಿವೇಶಕ್ಕೆ ಅನುಗುಣವಾಗಿ ಪರಿವರ್ತಿಸುವುದು ಇಂತಹ ಕಲಿಕೆಯನ್ನು ನಾವು ಪರಿವರ್ತನಾ ಕಲಿಕೆ ಅಂತ. ಹಾಗಾಗಿ ಪರಿವರ್ತನಾ ಕಲಿಕೆ ಅಂದ್ರೇನು? ಸನ್ನಿವೇಶಕ್ಕೆ ಅನುಗುಣವಾಗಿ ಪರಿವರ್ತಿಸಿಕೊಂಡು ಹೋಗುವ ಕಲಿಕೆ ಪರಿವರ್ತನಾ ಕಲಿಕೆ ಅಂತ ಹೇಳ್ತೀವಿ. ಹೀಗಾಗಿ ಇಂತಹ ಕಲಿಕೆ ಇದ್ದಾರೆ. ಸೈಕಲ್ ಹೊಡೆಯುವ, ಬೈಕ್ ಪರಿವರ್ತನಾ, ಕಾರ್ ಮತ್ತು ಬಸ್ ಹೊಡೆಯುವುದು, ಇವೆಲ್ಲ ಸ್ವಲ್ಪ ಪರಿವರ್ತನೆ ಅಥವಾ ಜಡ್ಜ್ಮೆಂಟ್ ಆಗಿರ್ಬೋದು. ಸನ್ನಿವೇಶ ಎಷ್ಟಿರ್ತದೆ? ಬಸ್ ಕೂಡ ಓಡಿಸಿರ್ತದೆ, ಕಾರ್ ಓಡಿಸಿರ್ತದೆ, ಸ್ಟೈರಿಂಗ್ ಸಣ್ಣದಿರ್ಬೋದು, ದೊಡ್ಡದಿರ್ಬೋದು. ಆದರೆ ಸನ್ನಿವೇಶವನ್ನು ಪರಿವರ್ತಿಸಿಕೊಂಡು ಕಲಿಕೆ ಅಂತ ಆಗಿರ್ಬೋದು. ಬಸ್ ಲೆಂತ್ ಕಾಡಂತಾಗಬೇಕು, ಕಾರ್ ಲೆಂತ್, ಬೈಕ್ ಲೆಂತ್, ಇವೆಲ್ಲ ಹೋಗುವಾಗ ಲೆಂತ್ಗಳು ಏನದವ ಇವುಗಳನ್ನು ಪರಿವರ್ತನೆ ರೀತಿಯ ಕಲಿಕೆ. ಈ ರೀತಿ ಇಂತಹ ಕಲಿಕೆಯನ್ನು ನಾವು ಪರಿವರ್ತನೆ ರೀತಿ ಕಲಿಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಏನು ಕೇಳ್ತಾನ? ಶಿಕ್ಷಕ ತನ್ನ ಪ್ರಯೋಗದಲ್ಲಿ ಕಲಿತ ಪ್ರಯೋಗವನ್ನು ಅದಕ್ಕೆ ಅನುಗುಣವಾಗಿ ಪರಿವರ್ತಿಸಿದರೆ ಡ್ಯಾಶ್ ಕಲಿಕಾ ವಿಧಾನ. ಅದಕ್ಕೆ ಪರಿವರ್ತಿಸಿ ಕಲಿತಾರೆ. ಯಾವ ಕಲಿಕಾ ವಿಧಾನ ಅಂತ ಹೇಳಿದ್ರೆ ಪ್ರಯತ್ನ ಪ್ರಮಾಣ ಕಲಿಕೆಯೋ, ಎರಡನೇದು ಒಳನೋಟ ಕಲಿಕೆಯೋ, ಮೂರನೇದು ಅನುಕರಣ ಕಲಿಕೆಯೋ, ನಾಲ್ಕನೇದು ಪರಿವರ್ತನಾ ಕಲಿಕೆಯೋ. ಪರಿವರ್ತನೆ ಕಲಿಕೆ ಇಸ್ ರೈಟ್. ಆದರೆ ಅಲ್ಲಿ ಕಲಿತದ ಪ್ರಯೋಗವನ್ನು ಅನುಗುಣವಾಗಿ ಕಲಿತದ್ದನ್ನು ಸ್ವಲ್ಪ ಪರಿವರ್ತಿಸುತ್ತದೆ ಪರಿವರ್ತನಾ ಕಲಿಕೆ. ಈ ನಾಲ್ಕು ಕಲಿಕೆಗಳ ಉದಾಹರಣೆ
ಕೇಳ್ತಾನ. ಹಾಗಾಗಿ ಈ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾನ. ಇದಕ್ಕೆ ಸಂಬಂಧಪಟ್ಟಂತ ಅನೇಕ ಮಲ್ಟಿಪಲ್ ಕ್ವಶನ್ಗಳನ್ನು ನಾನು ಆಯ್ತೀನಿ. ಒಂದೊಂದು ಎರಡು ಬಹು ಪ್ರಶ್ನೆಗಳು ಏನು ಬರ್ತಾವ ಅಂತ ಹೇಳಿದ್ರೆ ಮುಂದಿನ ತರಗತಿಯಲ್ಲಿ ಈ ಕಲಿಕೆಗೆ ಸಂಬಂಧಪಟ್ಟ ಅನೇಕ ಚಾಪ್ಟರ್ಗಳು ಮತ್ತು ಇದಕ್ಕೆ ಸೈಕಾಲಜಿ ಸಂಬಂಧ ಅನೇಕ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಯಾವ ನಮ್ಮ ಹೊಸ ಚಾನಲ್ಗೆ ನೀವು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ನೀವೆಲ್ಲ ಸ್ನೇಹಿತರಿಗೆ ಕಳಿಸ್ರಿ. ಅಂದಾಗ ಜನರಿಗೆ ಮುಕ್ತದ ಮಾಹಿತಿ ಅದರಿಂದ ಪುಣ್ಯವಂತರಾಗಿ ನೀವು ಅದನ್ನು ಪುಣ್ಯ ತಟ್ಟುತ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿವರೆಗೆ ಆನ್ಲೈನ್ ಕ್ಲಾಸ್ಗಳನ್ನು ನಾವು ಚೆನ್ನಾಗಿ ಡಿಸ್ಕಸ್ ಮಾಡಿದ್ವಿ. ಈ 4 ಉದಾಹರಣೆಗಳು